ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಒಂದು ವಾರ ಆಯಿತು ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಈ ರೀತಿ ಒಂದು ಮೇಲ್ ಬರ್ತಾ ಇದೆ, UX ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತೇಳಿ. ಇನ್ನು ಕೆಲವು ಜನಕ್ಕೆ ಬಂದಿಲ್ಲ, ಹಾಗಂತ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಖಂಡಿತ ನೀವು ಈ ವಿಡಿಯೋನ ಫುಲ್ ನೋಡಿ, ಇಲ್ಲಾಂದರೆ ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗ್ಬೋದು. ಮತ್ತು ನೀವೇನಾದರೂ ಅರ್ನಿಂಗ್ಸ ಮಾಡಿದಿರಲ್ಲ, ಅದು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆ್ಯಡ್ ಆಗಂಗಿಲ್ಲ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಮೇಲ್ ಬಂದರೂ ನೋಡಿ, ಬಂದಿಲ್ಲ ಅಂದರೂ ನೋಡಿ. ಮೇಲಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ ಮೇಲಲ್ಲಿ ಏನಿದೆ, ಏನು ಮಾಡಬೇಕಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಒಂದು ವಾರದಿಂದ ಎಲ್ಲರಿಗೂ ಈ ರೀತಿ ಮೇಲ್ ಬರ್ತಾ ಇದೆ. ಈ ಮೇಲ್ನಲ್ಲಿ ಏನಿದೆಯಪ್ಪ ಅಂದರೆ, ನೀವು ಗೂಗಲ್ ಎಡ್ಸೆನ್ಸ್ನ ಕ್ರಿಯೇಟ್ ಮಾಡಿ, ಮೊದಲು ನೀವು ಚಾನಲ್ ಮಾನಿಟೈಸ್ ಆಗಿರುತ್ತಲ್ಲ, ಅವಾಗ ನೀವು ಗೂಗಲ್ ಎಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊತಿರಲ್ಲ, ಅದರಲ್ಲಿ ನೀವು US ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತೀರಾ. ಅದು ಎಕ್ಸ್ಪೈರ್ ಆಗಿರುತ್ತೆ, ಅಂದರೆ ಒಂದಿಷ್ಟು ವರ್ಷ ಅಂತ ಇರುತ್ತೆ. ಅದಾದಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ. ಅದೇನಾದರೂ ಎಕ್ಸ್ಪೈರ್ ಆಯ್ತಪ್ಪ ಅಂದರೆ ನಿಮಗೆ ಮಾನಿಟೈಸ್ ಆನೋದು ಕೂಡ ನಿಮಗೆ ದುಡ್ಡು ಬರೋಂಗಿಲ್ಲ. ಒಂದಿಷ್ಟು ಡೇಟ್ನ ಕೊಟ್ಟಿರ್ತಾರೆ, ಆ ಡೇಟ್ ಒಳಗೆ ಅದನ್ನ ರಿನ್ಯೂವಲ್ನ ಮಾಡ್ಕೋಬೇಕು. ನೀವೇನಾದರೂ ರಿನ್ಯೂವಲ್ನ ಮಾಡ್ಕೊಂಡಿಲ್ಲಪ್ಪ ಅಂದರೆ ನಿಮ್ಮದು ಡಿಮಾನಿಟೈಸ್ ಆಗುತ್ತೆ. ಆ ರೀಸನ್ನಿಂದ ನಮ್ಮದು ಎಷ್ಟು ಡೇಟ್ ಇದೆ ಮತ್ತು ಯಾವಾಗ ರಿನ್ಯೂವಲ್ನ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಯೂಟ್ಯೂಬ್ನವರು ಆ ರೀತಿ ಮೇಲ್ನ ಕಳಿಸಿದ್ದಾರೆ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಅಂತೇಳಿ. ಅದು ಡೇಟ್ ಎಲ್ಲಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡ್ಬೇಕಪ್ಪ ಅಂದರೆ, ಗೂಗಲ್ ಎಡ್ಸೆನ್ಸ್ನ ಓಪನ್ ಮಾಡ್ಕೋಬೇಕು. ಗೈಸ್, ಪವರ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ನೀವು ಮೊದಲು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲ್ ಎಡ್ಸೆನ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮ್ಮ ಫೋನಲ್ಲಿ ಎಷ್ಟು Gmail ಇರ್ತಾವಲ್ಲ, ಎಲ್ಲ ಶೋ ಆಗುತ್ತೆ. ನಿಮ್ಮದು ಯಾವುದು ಗೂಗಲ್ ಎಡ್ಸೆನ್ಸ್ ಇರ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಝೂಮ್ ಹಾಕಿ ಕಾರ್ನರಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಪೇಮೆಂಟ್ಸ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಇನ್ಫಾರ್ಮೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಷ್ಟು ಡಾಲರ್ ಆಗಿದೆ ಎಲ್ಲ ಶೋ ಆಗುತ್ತೆ. ಇಲ್ಲಿ ನೋಡಿ ಮ್ಯಾನೇಜ್ ಸೆಟ್ಟಿಂಗ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮದು ಫುಲ್ ಡೀಟೇಲ್ಸ್ ಬರುತ್ತೆ. ಹಾಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ ಹೊಸದಾಗಿ ಒಂದು ಆಪ್ಷನ್ ಇದೆ, ಯುನೈಟೆಡ್ ಸ್ಟೇಟ್ಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತೇಳಿ ಒಂದು ಆಪ್ಷನ್ ಇದೆ. ಅಲ್ಲಿ ಪಕ್ಕ ನೋಡಿ ಪೆನ್ಸಿಲ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಮ್ಯಾನೇಜ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲೇ ಇರುತ್ತೆ, ಅದು ನೀವು ಚೆಕ್ಔಟ್ನ ಮಾಡ್ಕೋಬೇಕು. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ, ನೀವು ಯಾವಾಗ ನೀವು Gmail ID ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಅಂದರೆ ಗೂಗಲ್ ಎಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ನೀವು US ಟ್ಯಾಕ್ಸ್ನ ಫಿಲ್ ಮಾಡಿರ್ತಾರೆ ನೋಡಿ, ಅದು ಡೇಟ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಂದು November 14, 2023 ಇದೆ. ಅದು ಎಕ್ಸ್ಪೈರ್ ಯಾವಾಗ ಆಗುತ್ತಪ್ಪ ಅಂದರೆ December 31, 2026 ಅದು ಎಕ್ಸ್ಪೈರ್ ಆಗುತ್ತೆ. ಅಷ್ಟರೊಳಗಡೆ ನಾವು ಗೂಗಲ್ ಎಡ್ಸೆನ್ಸ್ನಲ್ಲಿ ಹೊಸದಾಗಿ ಒಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡ್ಕೋಬೇಕು. ನೀವೇನಾದರೂ ಫಿಲ್ ಮಾಡಿದೆ, ಅದು ಎಕ್ಸ್ಪೈರ್ ಆದಮೇಲೆ ನೀವೇನು ಫಿಲ್ ಮಾಡೋಕೆ ಹೋದ್ರಪ್ಪ ಅಂದರೆ ಅದು ನಿಮ್ಮದು ಗೂಗಲ್ ಎಡ್ಸೆನ್ಸು ಡಿಸೇಬಲ್ ಆಗುತ್ತೆ. ಆ ರೀಸನ್ನಿಂದ ಅಲ್ಲಿ ಡೇಟ್ ಕೊಟ್ಟಿರ್ತಾರಲ್ಲ, ಅದ್ರ ಒಳಗಡೆ ನೀವು ಎಕ್ಸ್ಪೈರ್ ಆಗಿರುತ್ತೆ ನೋಡಿ, ಹೊಸದಾಗಿ ಒಂದು UX ಟ್ಯಾಕ್ಸ್ನ ಫಿಲ್ ಮಾಡ್ಕೋಬೇಕು. UX ಟ್ಯಾಕ್ಸ್ನ ಯಾವ ರೀತಿ ಫಿಲ್ ಮಾಡೋದು ಅಂತೇಳಿ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ನೋಡಿ ನೀವು ಹೊಸದಾಗಿ ಒಂದು US ಟ್ಯಾಕ್ಸ್ನ ಫಿಲ್ ಮಾಡ್ಕೋಬೋದು. ಅಂದರೆ ನಿಮ್ದೇನಾದ್ರು ಎಕ್ಸ್ಪೈರ್ ಆಗಿತ್ತಪ್ಪ ಅಂದರೆ ನೀವು US ಟ್ಯಾಕ್ಸ್ನ ಹೊಸದಾಗಿ ಫಿಲ್ ಮಾಡ್ಕೋಬೋದು. ಯಾವ ರೀತಿ ಅಂತೇಳಿ ಕೆಳಗಡೆ ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋ ನೋಡಿಕೊಂಡು ಮತ್ತೆ ಇನ್ನೊಂದು ಸಾರಿ ನೀವು US ಟ್ಯಾಕ್ಸ್ನ ಫಿಲ್ ಮಾಡಬೇಕು. ಯಾವ ರೀತಿಯಪ್ಪ ಅಂದರೆ, ನೀವು ಗೂಗಲ್ ಎಡ್ಸೆನ್ಸ್ನ ಕ್ರಿಯೇಟ್ ಮಾಡಿದಾಗ ಫಿಲ್ ಮಾಡಿರ್ತಾರೆ ನೋಡಿ, ಸೇಮ್ ಅದೇ ರೀತಿ ಮತ್ತೆ ಫಿಲ್ ಮಾಡಬೇಕು. ಎಲ್ಲಿ ಫಿಲ್ ಮಾಡೋಕೆ ಆಪ್ಷನ್ ಇದೆಯಪ್ಪ ಅಂದರೆ, ಇಲ್ಲಿ ಪಕ್ಕ ನೋಡಿ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ. ಏನಪ್ಪ ಅಂದರೆ ಸಬ್ಮಿಟ್ ನ್ಯೂ ಫಾರ್ಮ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಮತ್ತೆ ಯಾವ ರೀತಿ ಒಂದು ಆಪ್ಷನ್ ಬರುತ್ತೆ ನೋಡಿ. ಮೊದಲೇ ನೀವು ಗೂಗಲ್ ಎಡ್ಸೆನ್ಸ್ನಲ್ಲಿ ಯಾವ ರೀತಿ ಟ್ಯಾಕ್ಸ್ನ ಫಿಲ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ, ಸೇಮ್ ಅದೇ ರೀತಿ ಒಂದು ಆಪ್ಷನ್ ಬರುತ್ತೆ. ಅದನ್ನೇ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಫಿಲ್ನ ಮಾಡಬೇಕು. ಇವಾಗ ನೋಡಿದ್ರಲ್ಲ ಯಾವ ರೀತಿ ಫಿಲ್ ಮಾಡೋದು ಅಂತೇಳಿ, ಮತ್ತು ಏನು Gmail ಇದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿರುತ್ತೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.